ಗೆ ಗೆ ಅಂಬ ನೋಡಿ ದೇವಸ್ಥಾನ. ಇಲ್ಲಿ ಕುವೇಶಿ ಗ್ರಾಮದಲ್ಲಿ ವಿಶಿಷ್ಟವಾದಂಥ ಸಾಂಪ್ರದಾಯಿಕ ಹೋಳಿ ಆಚರಣೆ ಆಗುತ್ತೆ. ಓ, ಇಲ್ಲೊಂದು ದೊಡ್ಡ ಗುಡಿ ಇದೆ. ಇದು ಯಾವ ಏರಿಯಾ ಬರುತ್ತೆ ರೀ? ಕುವೇಶಿ. ಸೊ ಕುವೇಶಿ ಗ್ರಾಮ. ಇಲ್ಲಿ ನೋಡಿ ಒಂದು ಅದ್ಭುತವಾದಂಥ ದೇವಸ್ಥಾನ ಇದೆ. ಇದೊಂದು ವಿಶಿಷ್ಟವಾದ ಹೋಳಿ ಹಬ್ಬ ಆಚರಣೆ ಇಲ್ಲಿ ಕುವೇಶಿ ಗ್ರಾಮದಲ್ಲಿ. ನೋಡಿ ಕಂಬ ಹಾಕಿ, ಇದಕ್ಕೆ ಕಂಬಕ್ಕೆ ಏನಂತಾರೆ? ಹೋಳಿ 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 ಕಂಬ. ನೋಡಿ ದೇವಸ್ಥಾನ. ಇಲ್ಲಿ ಕುವೇಶಿ ಗ್ರಾಮದಲ್ಲಿ ವಿಶಿಷ್ಟವಾದಂಥ ಸಾಂಪ್ರದಾಯಿಕ ಹೋಳಿ ಆಚರಣೆ ಆಗುತ್ತೆ. ಹೋಳಿ ಹಬ್ಬಕ್ಕೆ ಹೇಗೆ ಅಲಂಕಾರ ಮಾಡಿ ನಿಲ್ಲಿಸಿದ್ದಾರೆ. ಇದು ಕಂಬ ಅಲ್ವಾ? ಇದು ಕಂಬಕ್ಕೆ ಅಲಂಕಾರ ಮಾಡಿರೋದು ಹೋಳಿ. ಹೌದು, ಇದಕ್ಕೆ ಹೋಳಿ ಅಂತ ಕರೀತಾರೆ, ಹೋಳಿ ಕಂಬ ಅಂತ. ಅದ್ಭುತವಾದಂತಹ ಪ್ರಕೃತಿ. ಈ ಪ್ರಕೃತಿಯ ಮಧ್ಯದಲ್ಲಿ ಈ ಕುವೇಶಿ ಗ್ರಾಮ. ಈ ಕುವೇಶಿ ಗ್ರಾಮದಲ್ಲಿ ನಾಳೆ ಇಲ್ಲಿ ಸಾಂಪ್ರದಾಯಿಕ ಹೋಳಿ. ಇಲ್ಲಿ ನೋಡಿ ಟೋಟಲ್ ಆಗಿ ಒಂದು 30 ಮನೆಗಳಿದೆ ಇಲ್ಲಿ. ಓ, ಇಲ್ಲಿ 30 ಮನೆ ಅಷ್ಟೇ, ಒಂದು ಹಳ್ಳಿ. 30 ಮನೆಯ ಒಂದು ಗ್ರಾಮ. ಗನ್ಸೋಲೆಯಲ್ಲೇ 18 ಮನೆ ಐತಿ. ಗನ್ಸೋಲೆ ಅಂತಕ್ಕಂಥ ಗ್ರಾಮದಲ್ಲಿ 18 ಮನೆ. ನೋಡಿ 18, 20, 30 ಮನೆಗಳಿಗೆ ಒಂದೊಂದು ಗ್ರಾಮದ ಒಂದು ದರ್ಜೆ. ಅದೇ ನಮ್ಮ ಸಿಟಿಯಲ್ಲಿ ಬಂದರೆ 30 ಮನೆಗಳದ್ದು ಒಂದು ಕಾಲನಿ ಇರುತ್ತೆ. ಒಂದೇ ಅಪಾರ್ಟ್ಮೆಂಟಲ್ಲಿ 30 ಮನೆಗಳಿರ್ತವೆ. ನೋಡಿ, ಅದು ಅಲ್ಲಿ ನಗರೀಕರಣದಲ್ಲಿ ಆ ಥರ. ಆದರೆ ಗ್ರಾಮದಲ್ಲಿ ಈ ಥರ, ಈ ಪ್ರಕೃತಿಯಲ್ಲಿ ಇರ್ತಕ್ಕಂಥ ಗ್ರಾಮದಲ್ಲಿ ವಾಸಿಸೋದು ಎಷ್ಟೊಂದು ಅದ್ಭುತ ಅಂದರೆ, ಅಷ್ಟು ಅಂದರೆ ಆರೋಗ್ಯವಾಗಿ ಇರ್ತಾರೆ ಇಲ್ಲಿ ಜನ. ಹಳ್ಳಿಗಳನ್ನು ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ, ಆ ಥರ ಇರುತ್ತೆ ಅದು. ಆ ಥರ ಜೀವನ. ಏನು ಎಕ್ಸ್ಪೆಕ್ಟೇಷನ್ ಇಲ್ಲ, ಹೈ ಎಕ್ಸ್ಪೆಕ್ಟೇಷನ್ಸ್ಗಳಿಲ್ಲ. ಇರುವುದರಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಆರಾಮಾಗಿರ್ತಾರೆ. ಇದು ಯಾವ ದೇವಸ್ಥಾನ ರೀ? ನಾಗನಾಥ ದೇವಸ್ಥಾನ. ನೋಡಿ ಅದ್ಭುತವಾದಂತಹ ದೇವಸ್ಥಾನ. ಬನ್ನಿ ದೇವಸ್ಥಾನದ ಒಳಗಡೆ ಹೋಗುವ. ಸೊ ಈಗ ಸಾಯಂಕಾಲ ಆಗಿರೋದ್ರಿಂದ ದೇವಸ್ಥಾನವನ್ನು ಕ್ಲೋಸ್ ಮಾಡಿದ್ದಾರೆ. ಓಪನ್ ಇದೆಯಾ? ಓಪನ್ ಮಾಡ್ತೀನಿ. ಅದು ಯಾವ ದೇವಸ್ಥಾನ? ಅದ ಪಿಂಡಿ, ಶಂಕರ ಪಿಂಡಿ. ನಂದಿಯ ಮೇಲೆ ತುಳಸಿ. ಹೌದು, ತುಂಬ ಪುರಾತನ ಶಿವಲಿಂಗ ಇದು. ಸ್ನೇಹಿತರೆ, ಈ ಹಚ್ಚ ಹಸುರಿನ ಮಧ್ಯೆ ಇರ್ತಕ್ಕಂಥ ಗ್ರಾಮವನ್ನೇನು ನೋಡ್ತಾ ಇದ್ದೀರಲ್ಲ, ಇದು ಸುಮಾರು 55 ಕುಟುಂಬಗಳನ್ನು ಹೊಂದಿರತಕ್ಕಂಥ ಒಂದು ಸಣ್ಣ ಹಳ್ಳಿ. ಇದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸೂಪಾ ತಾಲೂಕಿನಲ್ಲಿರುವ ಒಂದು ದೂರದ ದಟ್ಟವಾದ ಅರಣ್ಯದಿಂದ ಕೂಡಿದ ಹಳ್ಳಿಯಾಗಿದೆ. ಇದು ಸುಮಾರು 240 ಮೀಟರ್ ಕೆನೋಪಿವಾಕ್ಕೆ ಹೆಸರುವಾಸಿಯಾದಂಥ ಗ್ರಾಮ. ಈ ಗ್ರಾಮದ ಹೆಸರು ಕುವೇಶಿ ಅಂತ. ಸೊ ಈ ಕುವೇಶಿ ಗ್ರಾಮ ಕೆಸಲ್ ರಾಕ್ ರೈಲ್ವೆ ನಿಲ್ದಾಣದಿಂದ ಸುಮಾರು 15 ಕಿಲೋಮೀಟರ್ ಒಳಗಡೆ, ಅರಣ್ಯದ ಒಳಗಡೆ ಇದು ಬರುತ್ತೆ. ಇಲ್ಲಿ ಬರ್ತಿರ್ಬೇಕಾದ್ರೆ ಅನೇಕ ರೀತಿಯ ಕಾಡು ಪ್ರಾಣಿಗಳನ್ನ ನಾವು ನೋಡ್ಬೋದು. ಹುಲಿ, ಚಿರತೆ, ಕಾಡು ಕೋಣ, ಕರಡಿ, ಹಾಗೆ ಅನೇಕ ಮಲಬಾರ್ ದೈತ್ಯ ಅಳಿಲುಗಳನ್ನು ನೋಡ್ಬೋದು, ಹಾರ್ನ್ಬಿಲ್ಗಳನ್ನು ನೋಡ್ಬೋದು, ಮತ್ತು ವಿವಿಧ ರೀತಿಯ ವೈವಿಧ್ಯಮಯ ಮರ ಪ್ರಭೇದಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಗೆ ಗೆ ಅಂಬ. ಶಾದಲಿ
ಹಾಂ ಕಾಲೆ ಫೋಟೋ ಮಾರು. ಸ್ನೇಹಿತರೆ, ಈ ಗ್ರಾಮದ ಜನರು ತುಂಬ ಮುಗ್ಧತೆಯನ್ನು ಹೊಂದಿದ್ದಾರೆ. ಅದೇ ರೀತಿಯಾಗಿ ಹೋಳಿ ಹಬ್ಬದಂದು ಇಲ್ಲಿ ವಿಶಿಷ್ಟವಾಗಿ ಹೋಳಿಯನ್ನು ಆಚರಿಸ್ತಾರೆ ಅವರು. ಸ್ನೇಹಿತರೆ, ಈ ಕುವೇಶಿ ಗ್ರಾಮಕ್ಕೆ ಭೇಟಿ ನೀಡಬೇಕಂತಂದರೆ ಸಾಮಾನ್ಯವಾಗಿ ಈ ಗ್ರಾಮದಲ್ಲಿ ವಾಸಿಸೋರನ್ನು ಬಿಟ್ಟರೆ ಬೇರೆಯವರಿಗೆ ಅವಕಾಶ ಇರೋದಿಲ್ಲ. ಹಾಗೆ ಏನಾದರೂ ಬರಬೇಕು ಅಂತಂದರೆ ಕ್ಯಾಸಲ್ ರಾಕ್ನಲ್ಲಿರ್ತಕ್ಕಂತಹ ಅರಣ್ಯ ಇಲಾಖೆಯಿಂದ ಪರ್ಮಿಷನನ್ನು ತೊಗೊಂಡು ಬರಬೇಕಾಗುತ್ತೆ. ಯಾಕಂದರೆ ಕುಣಿಗಿನಿ ಕ್ರಾಸ್ ಹತ್ರ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿಂದ ಒಳಗಡೆ ಬರಬೇಕಂತಂದರೆ ಅವರು ಚೆಕ್ ಮಾಡಿ ಬಿಡ್ತಾರೆ. ಪರ್ಮಿಷನ್ ತೊಗೊಂಡು ಪಾಸ್ ಇದ್ದರೆ ಮಾತ್ರ ಇಲ್ಲಿ ಒಳಗಡೆ ಬರಲಿಕ್ಕೆ ಅವಕಾಶ ಇದೆ. ಹಾಗೆ ಈ ವಿಡಿಯೋ ಇಷ್ಟವಾಯಿತು ಅಂತ ಅನ್ಕೋತೇವೆ. ನಮ್ಮ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಬಾಯ್ ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.